ಅವರು ಅವ್ರಿಗೆ ಎಷ್ಟು 35 ವರ್ಷ ಏನೋ. 2 ಗಂಡು ಮಕ್ಳು ಇರೋದು. ಅವ್ರ ತಾಯಿ ಮನೇಲಿ ಇದ್ದಾರೆ ಮಕ್ಕಳು. ಅವ್ರ ಗಂಡ ಹತ್ತಿರಾಗಿ ಏನು 20 ವರ್ಷ ಏನೋ ಆಯ್ತು. ಸರಿ, ನೇತ್ರಮ್ಮ ವತಿಯಿಂದ ಬಂದಿದ್ದೀವಿ. ನಿಮ್ಮ ಲಕ್ಷ್ಮಮ್ಮನವ್ರನ್ನ ಆಲ್ಮೋಸ್ಟ್ ನಾವು ರಾಯಲ್ ಇನ್ ಹೋಟ್ಲಲ್ಲಿ ಹೋದಾಗೆಲ್ಲ ನೋಡ್ತೀವಿ. ಪಾಪ ಶ್ರಮಜೀವಿ, ತುಂಬಾ ಕಷ್ಟಪಟ್ಟು ದುಡಿತಾ ಇರುವಂತ ಒಂದು ಜೀವಿ. ನಾವು ಅವರ ಒಂದು ಯಶೋಗಾಥೆಯನ್ನ ಕೇಳಿದಂತ ಸಂದರ್ಭದಲ್ಲಿ ನಮಗೂ ಎಲ್ಲೋ ಒಂದ್ ಕಡೆಯಿಂದ ಬೇಜಾರಾಯ್ತು. ಅತಿ ಚಿಕ್ಕ ವಯಸ್ಸಿನಲ್ಲೇ ತನ್ನ ಗಂಡನನ್ನ ಕಳ್ಕೊಂಡು 2 ಮಕ್ಕಳನ್ನ ತನ್ನ ಹೆಗಲ ಮೇಲೆ ಹಾಕೊಂಡು ತಾನು ಜೀವನ ನಡೆಸ್ತಾ ಇರುವಂತದ್ದು ಕಂಡು ಬಂತು. ಸೊ ಹಾಗಾಗಿ ಎಲ್ಲೋ ಒಂದ್ ಕಡೆಯಿಂದ ನಾವು ಮಾಡ್ತಾ ಇರುವಂತ ಒಂದು ಸೇವೆ, ಪ್ರತಿದಿನ ಒಂದು ಅಕ್ಕಿ ಚೀಲವನ್ನ ಯಾವ್ದಾದ್ರು ಅನಾಥಾಶ್ರಮ, ವೃದ್ಧಾಶ್ರಮ, ವಿಶೇಷ ಚೇತನ ಮಕ್ಕಳ ಶಾಲೆ ಅಥವಾ ಅಗತ್ಯತೆ ಯಾರಿಗಿದೆ ಅಂತ ಕಡೆ ಕೊಡ್ತಾ ಬರ್ತಾ ಇದೀವಿ. ನಮಗೂ ಒಂದು ಮನಸ್ಸಲ್ಲಿತ್ತು ಲಕ್ಷ್ಮಮ್ಮನವ್ರಿಗೆ ಒಂದು ಅಕ್ಕಿ ಚೀಲವನ್ನ ನಮ್ಮ ರೋಟರಿ ಕ್ಲಬ್ ವತಿಯಿಂದ ಯಾಕೆ ಕೊಡಬಾರ್ದು ಅಂತ ಹೇಳಿ. ಸೊ ಹಾಗೆ ಅವ್ರಿಗೆ ನಾವು ಲಕ್ಷ್ಮಮ್ಮನವ್ರಿಗೆ ಈ ಹಿಂದೆನೂ ಕೂಡ ಹೇಳಿದ್ವಿ, ನಿಮ್ಮ ಮನೆಗೆ ಒಂದ್ಸಲಿ ಬಂದು ಕೊಡ್ತೀವಿ ಅಂತ ಹೇಳಿ. ಆ ಗಳಿಗೆ ಇವತ್ತು ಕೂಡು ಬಂದಿದೆ. ಇನ್ನೇನು 30ನೇ ತಾರೀಕು ನಾನು ಅಧ್ಯಕ್ಷತಾ ಅವಧಿ ಕೂಡ ಕೊನೆಗೊಳ್ತಾ ಇದೆ. ಹಾಗಾಗಿ ಲಕ್ಷ್ಮಮ್ಮನವರ ಅನುಪಸ್ಥಿತಿಯಲ್ಲಿ ಅವರಿಗೆ ರೋಟರಿ ಹೆರಿಟೇಜ್ ಕ್ಲಬ್ ನಿಂದ ಅಧ್ಯಕ್ಷರು ಬಂದಿದ್ರು, ಮತ್ತೆ ಅವರ ಸ್ನೇಹಿತರು ರೋಟರಿ ಕ್ಲಬ್ ನ ಸದಸ್ಯರೇ ಮಿಂಚೂರು ಅವರು ಬಂದಿದ್ರು ಅಂತ ಅವ್ರಿಗೆ ಹೇಳಿ, ನೀವು ಅವ್ರ ತಂಗಿ ಅಲ್ವಾ, ಅವ್ರಿಗೆ ಹೇಳ್ಬಿಟ್ಟು ಇದನ್ನ ತಲುಪಿಸುವಂತ ಕೆಲಸ ಮಾಡಿ. ಮತ್ತೆ ಅವರ ಒಂದು ಸಣ್ಣ ಹಳಿಲು ಸೇವೆಯೊಂದಿಗೆ ರೋಟರಿ ಕ್ಲಬ್ ಸದಾ ನಿಮ್ ಜೊತೆ ಇರುತ್ತೆ, ಏನ್ ಬೇಕು ಅದನ್ನ ಕೇಳಿ ತಗೊಳ್ಳಿ ಅಂತ ಅನ್ಬಿಟ್ಟು ಅವ್ರಿಗೆ ಒಂದು ಭರವಸೆಯನ್ನು ಕೂಡ ಕೊಡುವಂತದ್ದಾಗ್ಲಿ ಹೇಳ್ಬಿಡಿ, ಅವರಿಗೆ ಒಳ್ಳೇದಾಗ್ಲಿ ಅವ್ರಿಗೆ. ಹಾಗೆ ಮಿಂಚು ಸರ್ ಇವತ್ತಿನ ದಾನಿಗಳ ಬಗ್ಗೆ ತಾವೇ ಹೇಳಬೇಕು, ಅವ್ರ ಹೆಸರು ಮತ್ತೆ ಅವರ ಒಂದು ಏನ್ ಕಾರಣಕ್ಕೆ ಕೊಡ್ತಾ ಇದಾರೆ ಅನ್ನೋದ್ರ ಬಗ್ಗೆ ಒಂದು ಸ್ವಲ್ಪ ವಿವರಿಸಿ. ಏನಿಲ್ಲ, ಇವತ್ತಿನ ದಾನಿಗಳು ಬಂದು ನನ್ನ ಸ್ನೇಹಿತೆ ನೇಹ ಅಂತೇಳಿ, ಅವರ ತಾಯಿ ಬರ್ತಾಳೆ ಬಬಿತಮ್ಮ ಅಂತೇಳಿ. ಆಕ್ಚುಲಿ ಬಬಿತಮ್ಮ ನಮಗೂ ಕೂಡ ಅಮ್ಮನ ಥರನೇ, ಅವರು ಕೂಡ ಸಾಕಷ್ಟು ಬಾರಿ ಅವ್ರ ಮನೆಗೆ ಹೋಗಿ ನಾವು ಊಟ ಮಾಡಿದ್ದೆ. ಅವ್ರು ಒಳ್ಳೆ ಬಿರಿಯಾನಿ ಕೂಡ ಮಾಡ್ತಾ ಇದ್ರು. ಹಾಗಾಗಿ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಇವತ್ತು ನೇಹ ಅವರು ಇದನ್ನ ಕಳಿಸ್ಕೊಟ್ಟಿದ್ದಾರೆ ನಮ್ಮ ರೋಟರಿ ಹೆರಿಟೇಜ್ ಸಂಸ್ಥೆಗೆ. ಥ್ಯಾಂಕ್ ಯು. ಬಬಿತಾ ಅವ್ರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ಹೇಳ್ತಾ ಇದ್ದಾರೆ ಎಲ್ಲರೂ ಅವರು. ಸೊ ಈ ಮುಖಾಂತರ ನಾವು ಈ ವಿಡಿಯೋನ ಅವ್ರಿಗೂ ಕೂಡ ನೇಹ ಅವ್ರಿಗೂ ಕಳಿಸ್ತೀವಿ, ಅದು ಅವ್ರಿಗೂ ಕೂಡ ಸಲ್ಲುತ್ತೆ. ಥ್ಯಾಂಕ್ ಯು ಸೊ ಮಚ್. ಎಸ್, ಹಾಗೆ ಬಬಿತಪ್ಪ ಸಹಕರಿಸಿ ನಿಮ್ಮ ಮಗಳು ಎಲ್ಲಿರೋದವರು? ಆಸ್ಟ್ರೇಲಿಯಾದಲ್ಲಿ ಇರುವಂತ ನಿಮ್ಮ ಮಗಳು ನೇಹಾರವರು ನಮ್ಮ ಯೋಜನೆಗೆ ಸಹಕರಿಸಿ ಒಂದು ಅಕ್ಕಿ ಚೀಲವನ್ನ ಎಲ್ಲಾದ್ರೂ ತಲುಪಿಸುವಂತ ಕೆಲಸ ಮಾಡಿ ಅಂತ ಹೇಳಿದ್ರು. ಅದನ್ನ ಇವತ್ತು ತುಂಬಾ ಅಗತ್ಯತೆ ಇರುವಂತ ಲಕ್ಷ್ಮಮ್ಮ ಅಂತ ಹೇಳಿ ಹೋಟೆಲ್ ರಾಯಲ್ ಇನ್ ನಲ್ಲಿ ದಿನ ಬಂದು ಅಲ್ಲಿ ಕೆಲಸ ಮಾಡಿಕೊಂಡು ತನ್ನ ಜೀವನವನ್ನ ನಡೆಸ್ತಾ ಇರ್ತಕ್ಕಂತ ಒಬ್ಬ ಮಹಿಳೆ, ಅವ್ರಿಗೆ ನಾವು ಇವತ್ತು ತಲುಪುವಂತ ಕೆಲಸ ಮಾಡಿದೀವಿ. ನೇರವರೇ, ನಿಮ್ಗೂ ಕೂಡ ನಾವು ನಮ್ಮ ಕ್ಲಬ್ಬಿನ ಸರ್ವ ಸದಸ್ಯರ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನ ತಿಳಿಸ್ತಾ, ಹಾಗೆ ನಿಮ್ಮ ತಾಯಿ ಬಬಿತಾರವರೆಗೂ ಕೂಡ ನಮ್ಮ ರೋಟರಿ ಕ್ಲಬ್ ಆಫ್ ಹೆರಿಟೇಜ್ ಸರ್ವ ಸದಸ್ಯರ ಪರವಾಗಿ ಹುಟ್ಟುಹಬ್ಬದ ಶುಭಾಶಯಗಳನ್ನ ತಿಳಿಸ್ತಾ, ಅವರಿಗೆ ತಾಯಿ ಚಾಮುಂಡೇಶ್ವರಿ ಆಯಸ್ಸು ಆರೋಗ್ಯ ಅಷ್ಟೈಶ್ವರ್ಯ ಕೊಟ್ಟು ಕಾಪಾಡ್ಲಿ, ಮತ್ತೆ ನಿಮ್ಮ ಕುಟುಂಬದವರೆಲ್ಲರಿಗೂ ಕೂಡ ಒಳ್ಳೇದ್ ಮಾಡ್ಲಿ ಅಂತ ಈ ಒಂದು ಆಷಾಢ ಶುಕ್ರವಾರ ಏನಿವ ಶುರುವಾಗಿದೆ, ಈ ದಿನ ನಿಮಗೆ ಪ್ರಾರ್ಥನೆಯನ್ನ ನಾವು ಕೂಡ ನಿಮ್ಮ ಪರವಾಗಿ ತಾಯಿ ಚಾಮುಂಡೇಶ್ವರಿಯಲ್ಲಿ ನಾವು ಕೂಡ ಪ್ರಾರ್ಥನೆಯನ್ನು ಸಲ್ಲಿಸ್ತಾ ಇದೀವಿ. ನಿಮ್ಮೆಲ್ಲ ರೀತಿ ಮುಂದಿನ ದಿನಗಳಲ್ಲಿ ನೀವು ಅನ್ಕೊಂಡಿರುವಂತಹ ಎಲ್ಲ ಕನಸುಗಳು ಕೂಡ ಈಡೇರ್ಲಿ ಅಂತ. ಹಾಗೆ ಮತ್ತೊಮ್ಮೆ ನಾನು ಲಕ್ಷ್ಮಿಯವರ ಬಗ್ಗೆ ನಾನು ಹೇಳೋದಿಷ್ಟೇನೆ, ಲಕ್ಷ್ಮಮ್ಮ ತುಂಬಾ ಕಷ್ಟಪಟ್ಟು ಮುಂದೆ ಬರ್ತಾ ಇದ್ದೀರಾ. ಇದೇ ರೀತಿ ಮುಂದುವರಿಸಿ ನಿಮ್ಮ ಜೀವನವನ್ನ. ಯಾವುದೇ ರೀತಿಯಂತ ಧೃತಿಗೆಡಬೇಡಿ, ಸಮಾಜ ನಿಮ್ ಜೊತೆ ಇರುತ್ತೆ. ನಿಮ್ಮ ಒಂದು ಬೆಂಬಲಕ್ಕೆ ಸದಾ ಸಂಘ ಸಂಸ್ಥೆಗಳು ಸಿದ್ಧರಾಗಿರ್ತಾರೆ. ಯಾವುದೇ ರೀತಿಯಾದಂತ ಒಂದು ಸಹಾಯ ಬೇಕು ಅಂತಂದಾಗ ನನ್ಗಾಗ್ಲಿ ಅಥವಾ ನಮ್ಮ ಕ್ಲಬ್ ಸೇವೆ ನಿರ್ದೇಶಕರು ಮಿಂಚೂರವ್ರಿಗಾಗ್ಲಿ ಯಾರಿಗೆ ಬೇಕಾದ್ರೂ ತಿಳಿಸುವಂತ ಕೆಲಸ ಮಾಡಿ ನಮ್ಮ ಕೈಲಾದಂತ ಸಹಾಯವನ್ನ ಮಾಡ್ತೀವಿ ಅಂತ ಹೇಳ್ತಾ, ಹಾಗೆ ನೇತ್ರಾವತಿಯವರು ಮತ್ತೆ ಅಮ್ಮ ನಿಮ್ಮ ಹೆಸರು ಅನ್ನಪೂರ್ಣ ಅವರು, ನೆರೆಹೊರೆಯವರಾದಂತಹ ಅನ್ನಪೂರ್ಣರವರು ಕೂಡ ಇವತ್ತು ನಮ್ಮ ಜೊತೆ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ. ಹಾಗೆ ಲಕ್ಷ್ಮಿ ಅವರ ತಂಗಿ ನೇತ್ರ ಇವರು ಕೂಡ ಇವತ್ತು ನಮ್ಮ ಲಕ್ಷ್ಮಿಯವರ ಅನುಪಸ್ಥಿತಿಯಲ್ಲಿ ಅವ್ರಿಗೆ ನಾವು ಅದನ್ನ ವರ್ಗಾಯಿಸ್ತಾ ಇದೀವಿ. ಇದು ಲಕ್ಷ್ಮಿಯವರು ವಾಸ ಮಾಡ್ತಾ ಇರ್ತಕ್ಕಂಥ ಒಂದು ಮನೆ. ಸೊ ಇಲ್ಲಿಗೆ ನಾವು ತಲುಪಿಸುವಂತ ಕೆಲಸ ಮಾಡಿದೀವಿ. ಅವ್ರು ಎಲ್ಲ ಒಂದು ಕೆಲಸದ ಮೇಲೆ ಹೊರಗಡೆ ಹೋಗಿರೋದ್ರಿಂದ ನಮ್ಮ ಯೋಜನೆ ಇನ್ನೇನು ಕೊನೆಗೊಳ್ತಾ ಇರೋದ್ರಿಂದ 30ನೇ ತಾರೀಕು. ಸೊ ಹಾಗಾಗಿ ತಲುಪಿಸುವಂತ ಕೆಲಸ ನಾವು ಮಾಡಲೇಬೇಕಾಗಿತ್ತು. ಅದಕ್ಕೆ ಇವತ್ತು ಬಂದು ತಲುಪಿಸ್ತಾ ಇದೀವಿ ಲಕ್ಷ್ಮಮ್ಮ. ಸೊ ನಿಮ್ಗೆ ನಾವು ಖುದ್ದಾಗಿ ಕೊಡಕ್ಕಾಗ್ಲಿಲ್ಲ ಅಂತಂದ್ರೂ ಕೂಡ ನಿಮ್ಮ ತಂಗಿಯವರಿಗೆ ನಾವು ತಲುಪಿಸುವಂತ ಕೆಲಸ ಮಾಡ್ತಾ ಇದೀವಿ. ಸೊ ಹಾಗಾಗಿ ನಿಮ್ಮ ಒಂದು ಮುಂದಿನ ಜೀವನ ಸುಗಮವಾಗಿ ಸಾಗಲಿ ಅಂತ ಈ ಒಂದು ಸಂದರ್ಭದಲ್ಲಿ ನಾವು ತಾಯಿ ಚಾಮುಂಡೇಶ್ವರಿಯಲ್ಲಿ ಪ್ರಾರ್ಥನೆಯನ್ನು ಸಲ್ಲಿಸ್ತಾ, ಹಾಗೆ ಈ ಇವತ್ತಿನ ದಾನಿಗಳಾದಂತಹ ನೇಹ ಮತ್ತು ಬಬಿತಾರವ್ರಿಗೂ ಕೂಡ ಮತ್ತೊಮ್ಮೆ ಧನ್ಯವಾದಗಳನ್ನ ತಿಳಿಸ್ತಾ, ಇವತ್ತಿನ ಛಾಯಾಗ್ರಾಹಕರು ಮುತ್ತೂರವರು ನಮ್ಮ ಒಂದು ಏನು ಈ ಒಂದು ವಿಡಿಯೋ ಮಾಡ್ತಾ ಇದೀವಿ ಅದಕ್ಕೆ ಸಹಕಾರವಾಗಿ ನಿಂತು ನಮ್ಮ ಭಾವಚಿತ್ರಗಳನ್ನ ತೆಗೆದ್ರು. ಹಾಗೆ ಮತ್ತೆ ನಮ್ಮ ಈ
ಸಂಪೂರ್ಣವಾಗಿ ಚಿತ್ರೀಕರಣ ಕೂಡ ಮಾಡಿಕೊಟ್ರು. ಅವ್ರಿಗೂ ಕೂಡ ನಾನು ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ. ಹಾಗೆ ಮತ್ತೊಬ್ರು ನಮ್ಮ ಸ್ನೇಹಿತರು, ನಮ್ಮ ಕ್ಲಬ್ಬಿನ ಸದಸ್ಯರು ದರ್ಶನ್ ಸರ್ ಅಂತ ಹೇಳಿ, ಅವರು ಕೂಡ ನಿರಂತರವಾಗಿ ನಮಗೆ ಕಳೆದ 150 ದಿನಗಳಿಂದ 1 kg ಸಾಂಬಾರ್ ಪೌಡರ್ ಇರ್ಬೋದು, 1 ಲೀಟರ್ ಅಡುಗೆ ಎಣ್ಣೆ, ಮತ್ತೆ 1 kg ಉಪ್ಪು, ಮತ್ತೆ 1/4 kg ಬಿಸಿಬೇಳೆಬಾತ್ ಪೌಡರ್ನು ಕೂಡ ತಲುಪಿಸುವಂತ ಕೆಲಸ ಮಾಡ್ತಾ ಇದ್ದಾರೆ. ದರ್ಶನ್ ಸರ್, ನಿಮ್ಮ ಒಂದು ಅನನ್ಯ ಸೇವೆಗೆ ನಾವು ಯಾವತ್ತಿದ್ರೂ ಕೂಡ ಚಿರಋಣಿಗಳು. ಸೊ ನಿಮ್ಮ ಈ ಒಂದು ಕೃತಜ್ಞತೆ ಯಾವ ರೀತಿ ಸಲ್ಲಿಸಬೇಕು ಅನ್ನೋದು ನಮಗೆ ಗೊತ್ತಿಲ್ಲ. ಬಟ್ ನಾವು ಕೇಳ್ಕೊಳ್ಳೋದಿಷ್ಟೇ, ತಾಯಿ ಚಾಮುಂಡೇಶ್ವರಿ ಮತ್ತಷ್ಟು ಚೈತನ್ಯ ಶಕ್ತಿ ಕೊಟ್ಟು ನಿಮ್ಮ ವ್ಯಾಪಾರ ವ್ಯವಹಾರ ಅಭಿವೃದ್ಧಿಯಾಗಿ ಮತ್ತಷ್ಟು ಸಮಾಜಮುಖಿ ಕೆಲಸಗಳನ್ನ ನೀವು ಮಾಡುವಂಥದ್ದಾಗಲಿ. ಈಗ ಆಲ್ರೆಡಿ ನೀವು ಮಾಡ್ತಾ ಇರುವಂಥದ್ದು ಗೊತ್ತಿಲ್ಲ ನಮಗೆ, ಅಪಾರವಾಗಿದೆ. ಎಲ್ಲೋದ್ರೂ ಕೂಡ ನಿಮ್ಮ ಹೆಸರು ಹೇಳುವಂಥ ಜನಗಳಿದ್ದಾರೆ ಇವತ್ತು. ಎಷ್ಟೋ ಜನಗಳು ಇವತ್ತು ನಿಮ್ಮ ಒಂದು ಹೆಸರು ಹೇಳ್ಕೊಂಡು ಊಟ ಮಾಡ್ತಾ ಇದ್ದಾರೆ. ಎಷ್ಟೋ ಜನಗಳಿಗೆ ಇವತ್ತು ನೀವು ಕೆಲಸವನ್ನ ಕೊಟ್ಟು ಅವರ ಕುಟುಂಬವನ್ನ ಸ್ವಾವಲಂಬಿಯಾಗಿ ಬದುಕಲಿಕ್ಕೆ ಅವಕಾಶ ಕೊಟ್ಟಂತವ್ರು ನೀವು. ಸೊ ಮತ್ತಷ್ಟು ನಿಮಗೆ ಒಳ್ಳೆಯದಾಗಲಿ ಅಂತ ಹೇಳ್ತಾ, ಮತ್ತೊಮ್ಮೆ ನಿಮಗೆ ಆಷಾಢ ಮಾಸದ ಒಂದು ಏನು ಶುಕ್ರವಾರ ಇದೆ, ಈ ಶುಕ್ರವಾರ ನಿಮಗೆ ತಾಯಿ ಚಾಮುಂಡೇಶ್ವರಿ ಎಲ್ಲ ರೀತಿಯಾಗಲೂ ಕೂಡ ಒಳ್ಳೇದು ಮಾಡಲಿ ನಿಮಗೆ ಮತ್ತು ನಿಮ್ಮ ಕುಟುಂಬದವರಿಗೆ ಅಂತ ನಾವು ಈ ಒಂದು ಸಂದರ್ಭದಲ್ಲಿ ಪ್ರಾರ್ಥನೆ ಸಲ್ಲಿಸ್ತಾ, ನಿಮ್ಮ ಸೇವೆಗೆ ಮತ್ತು ನಿಮ್ಮ ಸಹಕಾರಕ್ಕೆ ತುಂಬು ಹೃದಯ ಧನ್ಯವಾದಗಳನ್ನ ನಮ್ಮ ಕ್ಲಬ್ಬಿನ ಸರ್ವ ಸದಸ್ಯರ ಪರವಾಗಿ ಮತ್ತು ನಾನು ಕೂಡ ವೈಯಕ್ತಿಕವಾಗಿ ನಿಮಗೆ ತಿಳಿಸ್ತಾ, ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಕೂಡ ಒಂದು ಸುತ್ತ ನಾನು ಈ ದಿನದ ಮಾತುಗಳನ್ನ ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಥ್ಯಾಂಕ್ ಯು.